ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇಂದು ನಾವು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಜೆಎಂಪಿ ಇಲ್ಲಿ 23/12/2023 ನಡೆದ ವೈಕುಂಠ ಏಕಾದಶಿ ಮಹೋತ್ಸವದ ವಿಡಿಯೋ ತುಣುಕುಗಳನ್ನು ನಿಮಗೆ ತೋರಿಸಲಿದ್ದೇವೆ. ಇಲ್ಲಿ 7 ಲೋಕಗಳ ಮಾದರಿಯಲ್ಲಿ 7 ದ್ವಾರಗಳನ್ನು ನಿರ್ಮಿಸುವ ಮೂಲಕ ದೇವರ ದರ್ಶನಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 7 ದ್ವಾರದ ಮಧ್ಯೆ ನಡೆಯುವುದೇ ಒಂದು ಅದ್ಭುತ ಅನುಭೂತಿ. ಹೂವಿನ ಅಲಂಕಾರವನ್ನು ನೋಡಲು 2 ಕಣ್ಣುಗಳು ಸಾಲದು. ಈ ದೇವಸ್ಥಾನದಲ್ಲಿ ದ್ವಿತೀಯ ವರ್ಷದ ತಿರುಪತಿ ದೇವರ ಪ್ರತಿರೂಪವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ದರ್ಶನವನ್ನು ಉತ್ತರ ದ್ವಾರದಿಂದಲೇ ನೋಡುವ ಸೌಭಾಗ್ಯವನ್ನು ಕಲ್ಪಿಸುವ ಮೂಲಕ ಮಾರ್ಗಶಿರ ಶುದ್ಧ ಏಕಾದಶಿ 23/12/2023 ಶನಿವಾರದಂದು ಇಲ್ಲಿ ವೈಕುಂಠ ಏಕಾದಶಿ ವಿಶೇಷ ಆಚರಣೆಯನ್ನು ಏರ್ಪಡಿಸಿದ್ದರು. ಏಕಾದಶಿ ಎನ್ನುವುದು ಹಬ್ಬ ಹರಿದಿನಗಳಲ್ಲಿ ಅತ್ಯಂತ ಪ್ರಮುಖವಾದುದು. ಆದುದರಿಂದ ಇದನ್ನು ಹರಿದಿನವೆಂದು ಕರೆಯುತ್ತಾರೆ. ಪರಮಾತ್ಮನಿಗೆ ಪ್ರಿಯವಾದ ದಿನ ಈ ದಿನ ದೇವರ ದರ್ಶನ, ಪ್ರಾರ್ಥನೆ, ಸ್ಮರಣೆ, ಭಜನೆ ಮುಂತಾದವುಗಳು ಅತ್ಯಂತ ಪುಣ್ಯದಾಯಕವಾಗಿದೆ. ಬರುವ ಪ್ರತಿಯೊಂದು ಏಕಾದಶಿಗೂ ಪ್ರಾಮುಖ್ಯತೆ ಇದ್ದರೂ ವೈಕುಂಠ ಏಕಾದಶಿಗೆ ತನ್ನದೇ ಆದ ವಿಶೇಷತೆ ಇದೆ. ಈ ದಿವಸ ಉತ್ತರ ದ್ವಾರದಿಂದ ದರ್ಶನ ಪಡೆದರೆ ಭಕ್ತರ ಸಕಲ ದುರಿತಗಳು ದೂರವಾಗುವವು, ಸಕಲ ಇಷ್ಟಾರ್ಥಗಳು ಸಿದ್ಧಿಸುವುದು ಮಾತ್ರವಲ್ಲದೆ ಪರಮ ಮುಕ್ತಿಯೂ ದೊರಕುವುದು ಎನ್ನುವುದು ಅಚಲವಾದ ನಂಬಿಕೆ. ಈ ಕಾರಣದಿಂದಾಗಿಯೇ ಭೂವೈಕುಂಠ ಎನಿಸಿರುವ ತಿರುಪತಿಯಲ್ಲಿಯೂ ಈ ದಿನ ವಿಶೇಷವಾಗಿ ಉತ್ತರ ದ್ವಾರ ತೆರೆದು ದರ್ಶನ ಭಾಗ್ಯವನ್ನು ಕಲ್ಪಿಸಲಾಗುತ್ತದೆ.
ಫ್ರೆಂಡ್ಸ್, ವೈಕುಂಠ ಏಕಾದಶಿಯ ದೇವರ ದರ್ಶನವನ್ನು ಮಾಡಿದ್ರಲ್ವಾ? ನಮ್ಮ ಈ ವಿಡಿಯೋದಿಂದ 7 ಲೋಕಗಳ ಮೂಲಕ ವೈಕುಂಠ ದ್ವಾರಕ್ಕೆ ಹೋಗಿ ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿದ ನಿಮಗೆಲ್ಲರಿಗೂ ವೈಕುಂಠ ಏಕಾದಶಿ ಪೂಜೆಯ ಪುಣ್ಯ ದೊರಕಲಿ ಎಂದು ಆ ದೇವರಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.